ಫ್ಯಾನ್ಸ್ ವಾರ್ ಬಗ್ಗೆ ನಟ ಸುದೀಪ್ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ವಿಜಯಲಕ್ಷ್ಮಿ ಅವರು ನನಗೆ ಹೇಳಿದ್ರೆ ಉತ್ತರವನ್ನ ಕೊಡ್ತೇನೆ, ನನಗೆ ಹೇಳಿದ್ರೆ ನಾನು ಖಂಡಿತವಾಗಿಯೂ ಕೂಡ ಉತ್ತರವನ್ನೇ ಕೊಡ್ತೇನೆ. ಮೊದಲ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಕಿಚ್ಚ ಸುದೀಪ್. ಅವರಿಗೆ ಏನು ನೋವಿದೆ ಗೊತ್ತಿಲ್ಲ ಅಂತ ನಟ ಸುದೀಪ್ ಪ್ರತಿಕ್ರಿಯಿಸಿದ್ದಾರೆ. ವಿಜಯಲಕ್ಷ್ಮಿ ಹೆಸರು ಹೇಳಿದ್ದೇನೆ, ಕಿಚ್ಚ ಸುದೀಪ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸುದೀಪ್ ಫ್ಯಾನ್ಸ್ ವಾರ್ ಶುರು ಮಾಡಿದ್ರೆ ಪ್ರಶ್ನಿಸಬೇಕಿತ್ತು, ಮರುದಿನವೇ ನನ್ನ ಪ್ರಶ್ನೆ ಮಾಡಬೇಕಿತ್ತು ಅಂತ ಸುದೀಪ್ ಹೇಳಿದ್ದಾರೆ. ರಿಯಾಕ್ಷನ್ ಆ ಕಡೆ ಬಂದಿದ್ರಿಂದ ಎಷ್ಟು ಜಾಸ್ತಿ ಆಗಿದೆ ಅಂತ ನಟ ಸುದೀಪ್ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ನನ್ನ ಸಿನಿಮಾ ಕಾಪಾಡಿಕೊಳ್ಬೇಕು, ಜಿದ್ದಾಜಿದ್ದಿ ಮಾಡ್ತಿಲ್ಲ. ಫ್ಯಾನ್ಸ್ ವಾರ್ ಬಗ್ಗೆ ನಟ ಸುದೀಪ್ ಫಸ್ಟ್ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ನಟ ಸುದೀಪ್ ವೇದಿಕೆಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು. ಯುದ್ಧ ಸಾರಬೇಕಾಗಿದೆ, ಕೆಲವರು ನನ್ನ ವಿರುದ್ಧವಾಗಿ ಯುದ್ಧ ಮಾಡೋದಕ್ಕೆ ತಯಾರಾಗಿ ನಿಂತಿದ್ದಾರೆ ಅನ್ನುವಂಥ ರೀತಿಯಲ್ಲಿ ಹೇಳಿಕೆಯನ್ನು ನೀಡಿದ್ರು. ಇದಕ್ಕೆ ವಿಜಯಲಕ್ಷ್ಮಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಸುದೀಪ್ ಅವರು ಫಸ್ಟ್ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ವಿಜಯಲಕ್ಷ್ಮಿ ಅವರು ನನಗೆ ಏನು ಹೇಳಿದ್ರು ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದೇನೆ, ನನಗೆ ಹೇಳಿದ್ರೆ ನಾನು ಖಂಡಿತವಾಗಿಯೂ ಕೂಡ ಉತ್ತರ ಕೊಡ್ತೇನೆ ಅಂತ ಹೇಳಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಅವರಿಗೆ ಏನು ನೋವಿದೆ ಇದ್ಯಾವುದು ಕೂಡ ನನಗೆ ಗೊತ್ತಿಲ್ಲ. ಇನ್ನೊಂದು ಕಡೆಯಲ್ಲಿ ಸ್ಟೇಟ್ಮೆಂಟ್ ಕೊಡುವಂತ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಅವರ ಹೆಸರನ್ನ ಕಿಚ್ಚ ಸುದೀಪ್ ಅವರು ಹೇಳಿನೇ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ, ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಒಂದು ಕಡೆಯಲ್ಲಿ ನನ್ನ ಸಿನಿಮಾನ ಉಳಿಸ್ಕೊಳ್ಬೇಕಾಗಿದೆ, ಪೈರಸಿಗೆ ಸಂಬಂಧಪಟ್ಟಂತೆ ನಾನು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದೀನಿ ಅನ್ನುವಂಥ ರೀತಿಯಲ್ಲಿ ಸುದೀಪ್ ಅವರು ಪ್ರತಿಕ್ರಿಯಿಸಿದ್ದಾರೆ. ಒಂದ್ ಕಡೆಯಲ್ಲಿ ಈಗ ಫ್ಯಾನ್ಸ್ ವಾರ್ ಶುರುವಾಗಿದೆ. ನಟ ದರ್ಶನ್ ಹಾಗೇನೆ ಸುದೀಪ್ ಫ್ಯಾನ್ಸ್ ಈಗ ಒಂದು ರೀತಿಯಲ್ಲಿ ಯುದ್ಧಕ್ಕೆ ಸಿದ್ಧರಾಗಿರೋ ರೀತಿಯಲ್ಲಿ ಒಂದು ರೀತಿಯಲ್ಲಿ ಫ್ಯಾನ್ಸ್ ವಾರ್ ಶುರುವಾಗಿರುವಂಥದ್ದು. ಇದೇ ಸಂದರ್ಭದಲ್ಲಿ ಈಗ ಸುದೀಪ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಾನು ಹೇಳಿರುವಂಥದ್ದು ಇಲ್ಲಿ ಪೈರಸಿಗೆ ಸಂಬಂಧಪಟ್ಟಂತೆ ಇಂಡಿವಿಜುವಲ್ ಆಗಿ ಯಾವುದೇ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿಲ್ಲ ಅನ್ನುವಂಥ ರೀತಿಯಲ್ಲಿ ವಿಜಯಲಕ್ಷ್ಮಿ ಅವರು ನನ್ನ ಬಳಿ ಬಂದು ಮಾತನಾಡಿದ್ರೆ ನಾನು ಅದಕ್ಕೆ ಉತ್ತರವನ್ನು ಕೊಡ್ತೇನೆ ಅನ್ನುವಂಥ ರೀತಿಯಲ್ಲಿ ನಟ ಸುದೀಪ್ ಅವರು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ನಾನು ರಿಯಾಕ್ಷನ್ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದೇನೆ, ಇದಕ್ಕೆ ಸಂಬಂಧಪಟ್ಟಂತೆ ಮರುದಿನವೇ ನನ್ನನ್ನು ಪ್ರಶ್ನೆ ಮಾಡಬೇಕಿತ್ತು, ನಾನು ಅದಕ್ಕೆ ರಿಯಾಕ್ಷನ್ ಕೊಡ್ತಾ ಇದ್ದೆ. ರಿಯಾಕ್ಷನ್ ಆ ಕಡೆ ಬಂದಿದ್ರಿಂದ ಎಷ್ಟು ಜಾಸ್ತಿ ಆಗಿದೆ ಅಂತ ಗೋ ಅಂಡ್ ಆಸ್ಕ್ ವಿತ್ ಡ್ಯೂ ರೆಸ್ಪೆಕ್ಟ್. ನಮಗೆ ಹೇಳಿದ್ದು ಅಂತ ಅಂದ್ರೆ ಖಂಡಿತವಾಗ್ಲೂ ಉತ್ತರ ಕೊಡ್ತೇನೆ. ಲಾಸ್ಟ್ ಪ್ರಶ್ನೆ, ಸ್ಟಾರ್ ವಾರ್ ಮತ್ತೆ ಫ್ಯಾನ್ಸ್ ವಾರ್ ತಣ್ಣಗಾಗಿತ್ತು, ಎಲ್ಲವೂ ಸರಿ ಹೋಗ್ತಾ ಇತ್ತು, ಬಟ್ ಕಿಚ್ಚ ಸುದೀಪ್ ಅವರು ಇದಕ್ಕೆ ಕಿಚ್ಚು ಹಚ್ಚಿದ್ರು ಅನ್ನುವಂತ ಸೋಷಿಯಲ್ ಮೀಡಿಯಾದಲ್ಲಿ ಇದು ನಿಮ್ಮ ಪ್ರಶ್ನೆ, ನೀವು ಕೇಳಿಸ್ಕೊಳ್ಳಿ, ಯಾಕಂದ್ರೆ ನೀವು ತಾಳ್ಮೆಯಿಂದ ಕೇಳಿಸ್ಕೊಳ್ಳಿ. ಯು ಆರ್ ಗೆಟಿಂಗ್ ಇಂಪೇಷಂಟ್ ರೈಟ್ ನೌ ಆನ್ ಯುವರ್ ಫೇಸ್. ಸುದೀಪ್ ಹಚ್ಚಿದ್ದಿದ್ರೆ ನೆಕ್ಸ್ಟ್ ಡೇ ಹತ್ಬೇಕಿತ್ತು, ನೆಕ್ಸ್ಟ್ ಡೇ ಸೈಲೆಂಟ್ ಆಗಿತ್ತು. ಒಂದು ರಿಯಾಕ್ಷನ್ ಇಂದ ಬರ್ತಾ ಇರೋದು. ಕಿಚ್ಚ ಸುದೀಪ್ ಇವರಿಗೆ ಫಸ್ಟ್ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ಫ್ಯಾನ್ಸ್ ವಾರ್ ಬಗ್ಗೆ ನಟ ಸುದೀಪ್ ಫಸ್ಟ್ ರಿಯಾಕ್ಷನ್ ಅನ್ನು ಕೊಟ್ಟಿರುವ. ನಾನು ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಒಪ್ತೀರಾ ಈ ಮಾತು? ಹುಬ್ಬಳ್ಳಿಯಲ್ಲಿ ಮಾತಾಡಿದ್ದಕ್ಕೆ ನೆಕ್ಸ್ಟ್ ಡೇ ಬಂದು ಕ್ಯಾಮ್ರಾಗಳೆಲ್ಲ ಇಟ್ಕೊಂಡು ಏನೋ ಹೇಳಿದ್ರು. ನೀವು ಕಾದ್ರಿ, ಯಾರಿಗೆ ಹೇಳಿದ್ದು, ಏನಾಯ್ತು, ಏನ್ ನಡೀತು, ಯಾಕೆ ಸುದೀಪ್ ಅವ್ರು ಯಾವತ್ತೂ ಮಾತಾಡಲ್ಲ, ಹಿಂಗ್ ಮಾತಾಡಿದ್ರು ಅಂತ. ಇಂಡಸ್ಟ್ರಿ ಒಂದ್ ನಿಮಿಷ ಸೃಷ್ಟಿ ಆಗ್ತಾ ಇತ್ತು, ಸ್ಪಷ್ಟತೆ ಬರ್ತಾ ಇರ್ಲಿಲ್ಲ ಸರ್, ಅಲ್ಲಿಗೆ ಬರ್ತಾ ಇಲ್ಲ. ಅದೇ ಸರ್, ನೀನೇ ಮಾತಾಡಿ. 3 ಪ್ರಶ್ನೆಗಳಿತ್ತು. 45 ತಂಡ ಕೇಳಿದ್ರ, ದರ್ಶನ್ ಅವರ ಅಭಿಮಾನಿ ಹೇಳಿದ್ರ, ಮತ್ತೆ ಪೈರಸಿ ಹೇಳಿದ್ರ. 3 ಪ್ರಶ್ನೆಗಳು. ಓಕೆ, ಈಗ ನಿಮ್ಮ ಎಷ್ಟು ಮೆಚರ್ಡ್, ನೀವು ಮೆಚರ್ಡ್ ತಾನೆ, ಬುದ್ಧಿ ಇದೆಯಲ್ಲ. ಪ್ರತಿ ಕಡೆ ಕೂತಲ್ಲಿ 45 ಹೊಗಳ್ತೀನಿ, ತಮ್ಮ ಅಂತೀನಿ. ಶಿವಣ್ಣನ ಬಗ್ಗೆ ಯಾವತ್ತೋ ಯಾರೋ ಅಲ್ಲಿ ಕನ್ನಡದ ಬಗ್ಗೆ ಮಾತಾಡ್ದ, ಕರ್ನಾಟಕದಲ್ಲಿ ಬೆಂಕಿ ಹತ್ಕೊಂಡು ಅವ್ರನ್ನ ಎಳಿಬೇಕಾದ್ರೆ ರಿಪಬ್ಲಿಕ್ ಟಿವಿಯಲ್ಲಿ ಕೂತ್ಕೊಂಡು ನಾನು ಮಾತಾಡ್ತೀನಿ ಶಿವಣ್ಣನ ಬಗ್ಗೆ. 45 ಬಗ್ಗೆ ಮಾತಾಡ್ತೀನ? ಅರ್ಜುನ್ ಬಗ್ಗೆ ಮಾತಾಡ್ತೀನ? ದಯವಿಟ್ಟು ಶಿವಣ್ಗೆ ಹೋಗಿ ಕೇಳಿ, ಸುದೀಪ್ ಅವ್ರು ನಿಮ್ಗೆ ಆಡಿದಂತ ಅವ್ರು ನಕ್ಬಿಡ್ತಾರೆ. ಓಕೆ, ಇನ್ನೊಬ್ರು ವಿಚಾರಕ್ಕೆ ಬರ್ತೀನಿ. ಹೆಸರು ತಗೊಂಡ, ಓಕೆ, ಚಿತ್ರರಂಗದಲ್ಲಿ ಬೇರೆ ಕಲಾವಿದರೇ ಇಲ್ವಾ? ಅವ್ರು ಯಾರು ಯಾಕೆ ಅನ್ಲಿಲ್ಲ ಅವ್ರಿಗೆ ಹೇಳಿದ್ದು ಅಂತ? ಮೆಚೋರ್ಡ್ ಸರ್ ಹೇಳಿ. ಚಿತ್ರರಂಗದಲ್ಲಿ ಉಪೇಂದ್ರ ಸರ್ ಇದ್ದಾರೆ, ಶಿವಣ್ಣ ಇದ್ದಾರೆ, ದುನಿಯಾ ವಿಜಯ್ ಇದ್ದಾರೆ, ಗೋಲ್ಡನ್ ಸ್ಟಾರ್ ಇದ್ದಾರೆ, ರಿಷಬ್ ಶೆಟ್ಟಿ ಇದ್ದಾರೆ, ರಕ್ಷಿತ್ ಶೆಟ್ಟಿ ಇದ್ದಾರೆ, ಧ್ರುವ ಸರ್ಜಾ ಅವರಿದ್ದಾರೆ, ಯಶ್ ಇದ್ದಾರೆ.
1 ಗಂಟೆ ಮಾತ್ರ ಟಂಗ್ ಅಂತದೆ. ಇದು ಆ ದೇವಸ್ಥಾನಕ್ಕೆ ಹೋಗಿ ನೀವು ಕೇಳ್ಬೇಕು ಯಾಕೆ 5 ಸತಿ ಪೂಜೆ ಮಾಡಿದ್ರಿ ಅಂತ ನನಗೆ ಗೊತ್ತಿತ್ತು. ಲೆಟ್ ಮಿ ಟೆಲ್ ಯು ಸರ್, ಐ ವಿಲ್ ಕಮ್ ಟು 45. ಬಿ ಲಿಟಲ್ ಮೆಚೂರ್. ನಿಮ್ಮ ಹತ್ರನೇ ಆನ್ಸರ್ ಇದೆ ಸರ್. ನೀವು ಕೇಳಲಿಲ್ಲ ಪ್ರಶ್ನೆಗೆ ನಾನೇ ಉತ್ತರ ಕೊಡ್ತೀನಿ. ಇವಾಗ ಓಕೆ, ಅಲ್ಲ ಅಷ್ಟು ಅವತ್ತು ಕಮಲ್ ಹಾಸನ್ ಅವ್ರ ವಿಚಾರದಲ್ಲಿ ನಡೆದಾಗ ನನಗೆ ಅವಶ್ಯಕತೆ ಇತ್ತಾ ಮಾತಾಡೋದು? ನಾನು ಮಾತಾಡಿದೆ, ಅರೆ ಶಿವಣ್ಣ ನಮ್ಮ ಆಸ್ತಿ ಅಂದೆ ನಾನು. ನೋಡಿ ಮೀನ್ ಬೈ ದಟ್. ಅದು ನೀವು ಆಕ್ಚುಲಿ ಪ್ರಶ್ನೆ ಕೇಳೋ ಎಲಿಜಿಬಿಲಿಟಿನೇ ಇಲ್ಲ ಸರ್ ಯಾರಿಗೂ. ಅವ್ರನ್ನ ಎತ್ತಿಡ್ತೀವಿ ನಾವು, ಯಾವಾಗಲೂ ಅಷ್ಟು ಪ್ರೀತಿಸ್ತೀವಿ ನಾವು ಅವ್ರನ್ನ. ಅಂಡ್ ಇದಕ್ಕೋಸ್ಕರ ಉತ್ತರ ಕೊಡೋದು ನನಗೆ ನನ್ನ ಬಗ್ಗೆ ಚೀಪ್ ಅನ್ಸ್ಬಿಡುತ್ತೆ. ನಾನು ಅದನ್ನೆಲ್ಲ ಮಾತಾಡಕ್ ಹೋಗಲ್ಲ. ಐ ನೋ ವಾಟ್ ಇಸ್ ಅರ್ಜುನ್ ಜಾನೆ, ಐ ನೋ ವಾಟ್ ಇಸ್ ಶಿವರಾಜ್ ಟು ಮೀ, ಐ ನೋ ವಾಟ್ ಇಸ್ ಉಪೇಂದ್ರ ಅವ್ರ ಟು ಮೀ. ವೈಯಕ್ತಿಕವಾಗಿ ಸಿನಿಮಾ ಅಂತ ಬಂದಾಗ ಬಿಸ್ನೆಸ್ ಮಾಡಬೇಕು, ನಮ್ದು ಉಳಿಬೇಕು ಅನ್ನೋ ಪೈಪೋಟಿ ಇದೆಲ್ಲ ದೊಡ್ಡ ಹೆಲ್ತಿ. ಹಾಗಂತ ನಾನು ಯಾವತ್ತೂ ಬಿಟ್ಕೊಟ್ಟೇ ಇಲ್ಲ ಅವ್ರನ್ನ. ಪೈರಸಿ ಬಗ್ಗೆ ಮಾತಾಡೋ ಅಧಿಕಾರ ನನಗಿಲ್ವಾ? ನನ್ನ ಸಿನಿಮಾ ನಾನು ಕಾಪಾಡ್ಕೊಂಬಾರ್ದ? ನನ್ನ ವೇದಿಕೆ ಮೇಲೆ ನಿಂತು ನಾನು ಒಂದು ವಾರ್ನ್ ಮಾಡೋದು ತಪ್ಪ? ಈಗ ನಾನು ಕೇಳ್ತಾ ಇದ್ದೀನಿ, ಎಲ್ಲೋ ಅವ್ರು ಹೇಳಿರೋದಕ್ಕೆ ಈ ತರ ಹಿಂಗ್ ಅನ್ಬೇಕಾದ್ರೆ ದಯವಿಟ್ಟು ನೀವು ಸ್ಪಷ್ಟತೆ ಅಲ್ಲಿ ತಗೊಳ್ಳಿ, ಯಾರಿಗೆ ಹೇಳಿದ್ ನೀವು ಅಂತ. ಯು ಹ್ಯಾವ್ ಟು ಟೇಕ್ ದಟ್ ಆನ್ಸರ್. ನೋ, ನೀವು ಅಲ್ಲಿ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಹೇಳ್ಬಿಟ್ಟು ಹೋಗ್ಬಿಟ್ರೆ ಹಿಂಗ್ ನನಗೆ ಕೇಳಿದ್ರೆ ಈಗ ನಾನು ರಿಯಾಕ್ಟ್ ಮಾಡೋಣ? ಓಕೆ, ನೀವು ಕೇಳೋ ತನಕ ನಾನು ರಿಯಾಕ್ಟ್ ಮಾಡೋಣ? ಬಿಕಾಸ್ ಐ ಡೋಂಟ್ ಫೀಲ್ ಇಟ್ ಇಸ್ ಫಾರ್ ಮೀ. ದೇರ್ ಆರ್ ಮೆನಿ ಆಕ್ಟರ್ಸ್, ವೈ ಮೀ? ಕರೆಕ್ಟ್. ಇವಾಗ ಓಕೆ, ಹುಬ್ಬಳ್ಳಿ ಆದ ತಕ್ಷಣ ಆಯ್ತು ಅಂತ ನೀವು ಅನ್ನಂಗಿದ್ರೆ ದೆನ್ ಯು ಶುಡ್ ಆಸ್ಕ್, ವೈ ಡಿಡ್ ಯು ರಿಯಾಕ್ಟ್ ಟು ಸುದೀಪ್? ಇಫ್ ಇಟ್ ಇಸ್ ಮೀ, ದಟ್ ಇಸ್. ಅಲ್ಲಿನ ಆಪ್ತರ್ನ ಕೇಳಿದಾಗ ಅವ್ರು ಹೇಳ್ತಾರೆ ಪಡೆ ಅನ್ನೋ ಒಂದು ಪದ ಯೂಸ್ ಮಾಡಿದ್ರು. ಯಾಕೆ? ನಮ್ದು ಪಡೆ ಅಲ್ವಾ? ನಂದು ಇವಾಗ ಏನಾಗ್ತದೆ ಗೊತ್ತಾ ಸರ್? ನಿಮ್ ತಲೆಯಲ್ಲಿ ಏನಾರು ಆನ್ಸರ್ ಇದ್ರೆ ಹೇಳಿ, ಅದೇ ಹೇಳ್ಬಿಡ್ತೀನಿ. ಮತ್ ಬಿಡಿ, ಯು ಗಾಟ್ ಯರ್ ಆನ್ಸರ್. ನೌ ವಾಟ್ ಇಸ್ ಹ್ಯಾಪನಿಂಗ್ ನೌ? ಲೆಟ್ ಮಿ ಟೆಲ್ ಯು, ಯುವರ್ ಕ್ಯೂರಿಯಾಸಿಟಿ ಇಸ್ ಗೋನ್ ಟು ಕಿಲ್ ಅ ಲಾಟ್ ಆಫ್ ಥಿಂಗ್ಸ್. ಐ ಗೇವ್ ಮೈ ಆನ್ಸರ್. ಇಟ್ ಇಸ್ ವೆರಿ ಕ್ಲಿಯರ್, ವೆರಿ ಕ್ಲಿಯರ್. ಇದಕ್ಕಿಂತ ಮೇಲೆ ಏನ್ ಹೇಳಿ ನಾನು? ಐ ಆಮ್ ಗಿವಿಂಗ್ ವೆರಿ ಕ್ಲಿಯರ್. ನಾನೇ ಹೇಳ್ತಾ ಇದ್ದೀನಿ, ದಯವಿಟ್ಟು ಹೋಗಿ ಕೇಳಿ ಯಾರಿಗೆ ಹೇಳಿದ್ದು ಅಂತ. ವೇದಿಕೆ ಹತ್ತಿ ಏನೋ ನಾನು ಅದು ನೋಡಿಲ್ಲ, ಇವತ್ತು ಇಂಟರ್ವ್ಯೂ ಯಾರು ಹೇಳಿದ್ರು ವೇದಿಕೆ ಹತ್ತಿ ಇಂಟರ್ವ್ಯೂಗಳು ಕೊಡ್ತಾ ಇದಾರೆ. ಅಲ್ಲಿ ನೋಡಿದ್ರೆ DK ಸರ್ ಹತ್ತವ್ರೆ, ಸಿದ್ದರಾಮಯ್ಯ ಅವರು ಹತ್ತವ್ರೆ, ವೇದಿಕೆ ಇಂಟರ್ವ್ಯೂ ಕೊಡ್ತಾವ್ರೆ. ಅವರ ಈ ಕಡೆ ಇವರು ಶಿವಣ್ಣ ಅವರು ಹತ್ತುತ್ತಾ ಇದಾರೆ. ನಾವು ಹತ್ತುತ್ತಾ ಇದೀವಿ. ಯಾರು ಅಂತ ಗೊತ್ತಿಲ್ಲದೆ ನೀವು ನನಗೆ ಕೇಳೋದು ತಪ್ಪಾಗ್ಬಿಡುತ್ತಲ್ಲ. ಪಾಪ ಅವ್ರು ಏನ್ ನೋವಲ್ಲಿದಾರೋ, ಯಾರ ಬಗ್ಗೆ ಮಾತಾಡ್ತಾ ಇದಾರೋ ನನಗೆ ಗೊತ್ತಿಲ್ಲ. ನಾವು ಆ ಥರ ಅಲ್ಲ, ಯಾವ್ದೋ ಹೆಣ್ಮಗು ಬಗ್ಗೆ ಮಾತಾಡಲ್ಲ. ಸರ್, ಮೊನ್ನೆ ಚಕ್ರಿ ಸರ್ ಇಂಟರ್ವ್ಯೂ ಮಾಡುವಾಗ ತುಂಬಾ ಒಳ್ಳೆ ಮಾತು ಹೇಳಿದ್ರು ಆ ಸಂದರ್ಶನದಲ್ಲಿ. ಫ್ಯಾನ್ಸ್ ವಾರ್ ಬಗ್ಗೆ ನಟ ಸುದೀಪ್ ಫಸ್ಟ್ ರಿಯಾಕ್ಷನ್ ಅನ್ನು ಕೊಟ್ಟಿರುವಂಥದ್ದು. ನಾನು ಹೇಳಿರುವಂಥದ್ದು ಪೈರಸಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಸಿನಿಮಾ ಬಗ್ಗೆ ಮಾತನಾಡುವಂತಹ ಹಕ್ಕು ನನಗಿಲ್ವಾ ಅನ್ನುವಂಥ ರೀತಿಯಲ್ಲಿ ಸುದೀಪ್ ರಿಯಾಕ್ಷನ್ ಅನ್ನು ಮಾಡಿರುವಂಥದ್ದು. ಯಾರು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಅವರ ಬಳಿ ಹೋಗಿ ಕೇಳಬೇಕಿತ್ತು, ನನ್ನ ಬಳಿ ಬಂದು ಕೇಳೋದಲ್ಲ. ಯಾವ ಸಂದರ್ಭದಲ್ಲಿ ನಾನು ಈ ಹೇಳಿಕೆಯನ್ನು ಕೊಟ್ಟಿದ್ದೇನೆ, ಮರುದಿನನೇ ಅದು ಕಾಂಟ್ರವರ್ಸಿ ಆಗಬೇಕಾಗಿತ್ತು, ಅದು ಆಗಿರಲಿಲ್ಲ. ಬೇರೊಬ್ಬರು ಅಲ್ಲಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟ ನಂತರದಲ್ಲಿ ಇದು ಈ ರೀತಿಯಾದಂತಹ ಸುದ್ದಿ ಆಗಿರುವಂಥದ್ದು. ಹೀಗಾಗಿ ಅವರ ಬಳಿನೇ ನೀವು ರಿಯಾಕ್ಷನ್ ಅನ್ನ ತಗೊಳ್ಳಿ ಅನ್ನುವಂಥ ರೀತಿಯಲ್ಲಿ ಸುದೀಪ್ ಅವರು ಹೇಳಿಕೆಯನ್ನು ನೀಡಿರುವಂಥದ್ದು.